ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ನಾವು ಯಾವ ಥರ ಮಂದಿಗೆ ಅಂದ್ರೆ ನಾವು ಯಾವ ಥರ ಪ್ರಭಾವಿತ ಆಗ್ತೀವಿ, ಏನು ನೋಡ್ಬಿಟ್ಟು ಪ್ರಭಾವಿತ ಆಗ್ತೀವಿ, ಹೆಂಗ್ ಪ್ರಭಾವಿತ ಆಗ್ತೀವಿ ಇನ್ನೊಬ್ಬರ ಮೇಲೆ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ಹೇಳಿಕ್ ಬರ್ತೇನೆ. ನೋಡ್ರಿ, ನಾವು ಮೊದಲು 3 ಥರ ಇದ್ರೊಳಗೆ ನಾವು ಪ್ರಭಾವಿತ ಆಗ್ತೀವಿ. ಒಂದು, ನಮ್ಮ ನಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಮೇಲೆ ಜಾಸ್ತಿ ಪ್ರಭಾವ ಆಗ್ತೀವಿ. ಸೆಕೆಂಡು, ದೊಡ್ಡ ಗುಂಪುಗಳು ಇರ್ತಾವಲ್ಲ ಅವ್ರ ಮೇಲೆ ಪ್ರಭಾವ ಜಾಸ್ತಿ ಬೀರ್ತೈತಿ. ಮತ್ತು ಮೂರನೇದು ಯಾವ್ದಪ್ಪ ಅಂತಂದ್ರ, ಯಾವ ಸ್ಟ್ರಾಂಗ್ ಆಗಿ ಇರ್ತಾರಲ್ಲ ಮನುಷ್ಯರ, ಅವರು ನಮ್ಮ ಮೇಲೆ ಹೆವಿ ಒಂದು ಇಂಪ್ರೆಷನ್ ಬಿಡ್ತಾರ. ಇವತ್ತಿನ ವಿಡಿಯೋದಾಗ ಈ 3 ಟಾಪಿಕ್ ಮೇಲೆ ಮಾತಾಡ್ತೀನಿ ನಾನು. ಫಸ್ಟ್, ನಮ್ಮ ಜೊತೆ ಯಾರು ಕ್ಲೋಸ್ ಆಗಿರ್ತಾರಲ್ಲ, ಹೆಂಗಿರ್ತಾರಲ್ಲ ಅವ್ರ ಜೊತೆ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ. ಮತ್ತು ಅವ್ರು ಹೆಂಗ್ ಮಾಡ್ತಿರ್ತಾರಲ್ಲ ಅದನ್ನೆಲ್ಲ ನೋಡ್ಕೋದಿರ್ತೀವಿ. ಅವ್ರೊಳಗ ಯಾವ ಒಂದು ಟಾಪಿಕ್ಸ್ ಇರ್ತಾವಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್, ಅವ್ರು ಹೆಂಗಿರ್ತಾರೋ, ಏನ್ ಮಾಡ್ತಾರೋ, ಅವ್ರ ಉಡುಗೆ ತೊಡುಗೆ, ಯಾರ ಜೊತೆ ಹೆಂಗ್ ಮಾತಾಡ್ತಾರೋ ಅದನ್ನೆಲ್ಲ ನಾವು ನೋಡ್ತಿರ್ತೀವಿ. ಅದೇ ತರ ನಾವು ನಮ್ಗೆ ಗೊತ್ತಿಲ್ದಂಗನ ಅಳವಡಿಸ್ತಿರ್ತೀವಿ. ಇವತ್ತಿನ ವಿಡಿಯೋದಾಗ ಇದ್ರ ಬಗ್ಗೆ ನಾವ್ ಯಾವ ತರ ಹೆಂಗ್ ಮಾಡ್ತೀವಿ ಏನ್ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನಾನು ಹೇಳ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ ದೋಸ್ತ್ ಆಗ್ಲಿ ಯಾರು ಆಗ್ಲಿ, ನಿಮ್ ರಿಲೇಷನ್ದಾಗ್ಲಿ ಯಾರು ಇದ್ರೂ ಕೂಡ ನೀವು ನೋಡಿರ್ಬೋದು ಯಾವ ತರ ಇರ್ತಾರ ಅಂತಂದ್ರ, ನೀವು ಅವ್ರನ್ನ ಅಬ್ಸರ್ವ್ ಮಾಡ್ರಿ. ನೀ ಹೆಂಗಿರ್ತಿಲ್ಲ, ನಿನ್ಕಿದ್ರೆ ನಾನು ಜಾಸ್ತಿ ಇರ್ತೀನಪ್ಪ ಅನ್ನೋದ್ರಿಂದ ಅವ್ರ ಮೈಂಡ್ನಾಗ ಜಾಸ್ತಿನೇ ಇರ್ತೈತಿ. ಅದಕ್ಕಾಗಿ ನಾವು ನಮ್ಮ ಆಜು ಬಾಜು ಯಾರು ಇರ್ತಾರಲ್ಲ ಅವ್ರನ್ನ ಜಾಸ್ತಿ ಕಾಪಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಟಾಪಿಕ್ ಇದಾತು. ಸೆಕೆಂಡ್ ಟಾಪಿಕ್ ಯಾವ್ದಪ್ಪ ಅಂತಂದ್ರ, ನೀವು ನೋಡ್ಬೇಕು, ಎಲ್ಲಾದ್ರೂ ಹೋಗಿದ್ದಾಗ ಒಂದೇನೋ ಫಂಕ್ಷನ್ ಆಗ್ಲಿ ಏನೋ ಆಗ್ಲಿ, ಆ ಟೈಮ್ದಾಗ ನೀವು ಜಸ್ಟ್ ಅಬ್ಸರ್ವ್ ಮಾಡ್ರಿ. ಒಂದ್ಸಲ ಅಬ್ಸರ್ವ್ ಮಾಡ್ರಿ. ಈಗ ಮಾಡ್ಲಿಕ್ಕೆ ಗೊತ್ತಿರಂಗಿಲ್ಲ, ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ಕೊರಿ. ಏನಪ್ಪಾ ಅಂತಂದ್ರ, ನೀವು ಆ ಗುಂಪ್ನ್ಯಾಗ ಯಾವ್ದೋ ಒಂದು ಸುಳ್ಳು ಮಾತಿರ್ತೈತಿ, ಆಯ್ತಾ? ಸುಳ್ಳು ಮಾತಿರ್ತೈತಿ, ಅದು ನಿಮ್ಗೆ ಗೊತ್ತಿರ್ತದೆ ಸುಳ್ಳು ಅಂತ. ಅದ್ರ ಗುಂಪ್ನಾಗ ಎಲ್ಲಾರು ಅದ ಕರೆಕ್ಟ್ ಅಂತ ಹೇಳ್ತಿರ್ತಾರೆ. ಅದ ಸರಿ ಐತಿ, ನೀವು ತಪ್ಪೈತಿ, ಹಿಂಗ್ ಮಾತಾಡ್ತಿರ್ತಾರೆ. ಆ ಟೈಮ್ದಾಗ ನೀವು ಅಬ್ಸರ್ವ್ ಮಾಡ್ರಿ. ಸ್ವಲ್ಪ ನಿಮ್ಮ ಪ್ರೆಷರ್ ಬಿದ್ದ ಮೇಲೆ ನೀವು ಆ ಸುಳ್ಳನ್ನು ಸಹ ಸರಿ ಅನ್ಕೊಂಡ ನಂಬ್ತೀರಿ ನೀವು. ಅದ ಏನಾಗತ್ತಂದ್ರೆ, ನಾವು ಗುಂಪ್ನಾಗ ಯಾವ ತರ ಇರ್ತೀವಲ್ಲ ಆ ಗುಂಪಿನ ಪ್ರಭಾವ ನಮ್ಮ ಮೇಲೆ ಬೀರಿ ನಾವು ಅವ್ರ ಬದನ ಅಲ್ಲಿ ಪಲ್ಟೆ ಹಾಕ್ತಿವಿ. ಮತ್ತೆ ಅದ ಏನಂತಾರ, ಅದು ದೃಢವಾದ ಮಾತಿನಂಗ್ ಇರಂಗಿಲ್ಲ. ಅದು ಗುಂಪಿನ ಮೇಲೆ ಯಾವ ತರ ಇದ್ ಮಾಡ್ತಾರಲ್ಲ ಅದ್ ನಮ್ಗೆ ಗೊತ್ತಿಲ್ದಂಗ ನಮ್ಮ ಮೇಲೆ ಪ್ರಭಾವ ಬೀರಿ, ಆದ್ರೆ ಸುಳ್ಳಿದ್ರು ನಾವು ಅದ್ ಸತ್ಯ ಅನ್ನೋದನ್ನ ಇದ್ ಮಾಡ್ತೀವಿ. ಈಗ ಆಲ್ಮೋಸ್ಟ್ ನೀವು ಎಲ್ಲ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿರ್ತೀರಿ, ಯಾಕೆ ತಪ್ಪು ಮಾತಾಡ್ತಾನು ಅಂದ್ರೆ ಇಷ್ಟೆಲ್ಲ ಮಂದಿ ಮಾಡತ್ತಾರೋ ಕರೆ ಆತಾರೋ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಆದ್ರೆ ನಾರ್ಮಲ್ ಆಗಿ ಬರ್ತದೆ ಮೈಂಡ್ ಯಾಕಂದ್ರ, ನಮ್ದೆಲ್ಲೋ ದೊಡ್ಡ ಫಂಕ್ಷನ್ ಹೋಗ್ರಿ, ಯಾರೋ ನೀವು ಮಾತಾಡೋದು ನೋಡಿರ್ತೀರಿ, ದೊಡ್ಡ ಮಂದಿಗಳು ಇರ್ತಾರ, ಅವ್ರು ಹೇಳಕ್ ಹೋಗ್ಬಾರ್ದು ಇವ್ರು ಅಂತ. ಆ ಟೈಮ್ದಾಗ ಈಗ ನಮ್ಗ ಎಲ್ಲೂ ಹೋದ್ರು ನಮ್ಗೆ ಹಾಗೆ ಅನುಭವ ಆಗಿರ್ತೈತಿ. ಸೆಕೆಂಡ್ ಟಾಪಿಕ್ ಇದ. ಥರ್ಡ್ ಟಾಪಿಕ್ ಯಾರಪ್ಪ ಅಂತಂದ್ರ, ನೀವು ಯಾವ್ದೋ ವ್ಯಕ್ತಿ ನೋಡಿರ್ತೀರಿ, ಫುಲ್ ಗಂಭೀರವಾಗಿರ್ತಾನು, ಮತ್ತು ಅವ್ನು ಮಾತಾಡೋ ಮಾತುಗಳು, ಅವ್ನು ಮಾಡೋ ಕೆಲಸ ಎಲ್ಲ ಕರೆಕ್ಟ್ ಆಗಿರ್ತೈತಿ. ಅಂತ ವ್ಯಕ್ತಿಗಳು ನೋಡಿದ್ರೆ ನಮ್ಗೆ ಏನಂತೈತಿ, ಹೌದಪ್ಪ ನಮಗೂ ನಾವ್ ಇಂಥವ್ರ ಜೋಡಿ ಇರ್ಬೇಕು, ನಾವ್ ಹಿಂಗ ಆಗ್ಬೇಕು, ಮತ್ತೆ ಇವ್ರ ಸಪೋರ್ಟ್ ನಮ್ಗೆ ಬೇಕು, ಇವ್ರು ತುಂಬಾ ದೊಡ್ಡ ವ್ಯಕ್ತಿ ಅನ್ನೋದನ್ನ ನಮ್ಮ ಮೈಂಡ್ನಾಗ ಫುಲ್ ಫಿಕ್ಸ್ ಆಗ್ಬಿಡ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರ, ಎಲ್ಲೂ ಹೋದ್ರು ನೋಡ್ರಿ ನೀವು, ಯಾವ್ದೊಂದು ಫಂಕ್ಷನ್ ಹೋಗ್ಲಿ ಏನೋ ಆಗ್ಲಿ, ಯಾರೋ ಆಯೋಜನೆ ಮಾಡಿರ್ತಾರಲ್ಲ ಅವ್ರನ್ನ ಅಬ್ಸರ್ವ್ ಮಾಡ್ರಿ. ಅವ್ರು ಹೆಂಗಿರ್ತಾರ ಅಂತಂದ್ರ, ಅವ್ರು ಹೇಳ್ದಂಗ ಎಲ್ಲರೂ ಕೇಳ್ತಿರ್ತಾರಲ್ಲಿ. ಕೇಳಿದಾಗ ಅವ್ರು ಏನ್ ಹೇಳ್ತಾರಲ್ಲ ಅದ ಆಗ್ತಿರ್ತೈತಿ. ಅವಾಗ ನಮ್ಮ ಮೈಂಡ್ ಏನ್ ಬರ್ತೈತಿ, ಹೌದು ಇವನು ಅದಾನು ದೊಡ್ಡ ವ್ಯಕ್ತಿ, ಫುಲ್ ಸ್ಟ್ರಾಂಗ್ ಇದಾನು, ಇನ್ ಬ್ಯಾಕ್ ಸಪೋರ್ಟ್ ಮುಂದ್ಗಂಡ ಐತೆ ಅನ್ನೋದನ್ನ ನಮ್ಮ ಮೈಂಡ್ನಾಗ ಬರ್ತೈತಿ. ಅದ ನಾವ ಬರ್ತೈತಿ. ಹಿಂಗಾದ್ಮೇಲೆ ನಮ್ಗೇನಾಗ್ತೈತಿ, ಹೌದು ನಾವು ಇವಂಗ ರೆಸ್ಪೆಕ್ಟ್ ಕೊಡ್ಬೇಕು, ದೊಡ್ಡ ವ್ಯಕ್ತಿ ಇದಾನು, ಹಂಗ್ ಮಾತಾಡಬಾರ್ದು ಅನ್ನೋದನ್ನ ನಮ್ಮ ಮೈಂಡ್ನಾಗ ಆಟೋಮೆಟಿಕ್ ಆಗಿ ನೋಡ್ಬಿಟ್ಟೆ ನಮ್ಗೆ ಗೊತ್ತಾಗ್ಬಿಡ್ತೈತಿ. ಅದ ನಾವ್ ಯಾವತ್ತು ನಮ್ಮ ಇಡೀ ಜೀವನದಾಗ ಏನು ಮಾಡಿದ್ರು ನಾವು ಈ 3 ಪಾಯಿಂಟ್ಗಳ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡಿರ್ತೇವೆ. ಅದಕ್ಕೆ ಈ ಪಾಯಿಂಟ್ಸ್ಗಳನ್ನ ಎಲ್ಲಿ ಹೆಂಗ ಯಾರ ಕಡೆ ಹಿಂಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ ಇರ್ಬೇಕು. ನಾವು ಮತ್ತೊಂದು ವಿಷಯ, ತಪ್ಪಿದ್ರೆ ತಪ್ಪಂತ ಹೇಳ್ಬೇಕು, ಕರೆಕ್ಟ್ ಅಂತ ಹೇಳ್ಬೇಕು. ನಮ್ಗೆ ಹೇಳಕ್ಕಾಗ್ಲಿಲ್ಲ, ಅದನ್ನ ಬಿಟ್ಟು ದೂರ ಇರ್ಬೇಕು. ಇದ ನಮ್ದು ಮೈಂಡ್ನಾಗ ಫಿಕ್ಸ್ ಇರ್ಬೇಕು. ಯಾಕಂದ್ರೆ ನೋಡಿರ್ಬೋದು, ಒಂದೊಂದ್ಸಲ ತಪ್ಪು ಇರ್ತೈತಿ, ಒಬ್ಬರಿಗೆ ಯಾರಿಗೂ ಇದ್ ಮಾಡ್ತಿರ್ತಾರೋ ಅವಾಗ ನಾವು ಮಾತಾಡ್ಲಿಲ್ಲ ತಪ್ಪಾಗಿ ಹೋಗ್ತೈತಿ. ಯಾಕಂದ್ರೆ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕಲ್ಲ ಅಲ್ಲಿ ಮಾತಾಡ್ಬೇಕು. ಯಾರು ಎಷ್ಟೋ ದೊಡ್ಡ ವ್ಯಕ್ತಿ ಇರ್ಲಿ, ಎಷ್ಟೋ ಪವರ್ಫುಲ್ ಇರ್ಲಿ, ಅಂದ್ರು ತಪ್ಪಿದ್ರೆ ತಪ್ಪು ಅಂತ ಹೇಳಕ್ ಕಲಿಬೇಕು. ಓಕೆ, ಇವತ್ತಿನ ವಿಡಿಯೋದಾಗ ಈ 3 ಟಾಪಿಕ್ ಬಗ್ಗೆ ಮಾತಾಡಿದೀನಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೂ ಏನಾದ್ರು ನಿಮ್ಮ ಮುಂದೆ ಪ್ರಯತ್ನ ಮಾಡ್ತೇನೆ. ಎಲ್ರಿಗೂ ಬಾಯ್ ಬಾಯ್.